ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕೇಳ್ತಿರೋದು ಸರ್ 545 ಪೋಸ್ಟು ಎಲ್ಲಿ ತನಕ ಬತ್ತು, 545 ಪೋಸ್ಟು ಎಲ್ಲಿ ತನಕ ಬತ್ತು ಅಂತ ತುಂಬ ಜನ ಕೇಳ್ತಾ ಇದ್ರು. ನನಗೆ ಫೋನ್ ಮಾಡೋದು ಕೂಡ ತುಂಬ ಟಾರ್ಚರ್ನು ಕೂಡ ಕೊಡ್ತಾ ಇದ್ರು ಅಂತಲೂ ಹೇಳ್ಬೋದು. ತುಂಬ ಅಭ್ಯರ್ಥಿಗಳು ಸರ್ ನೆನ್ನೆ ಹೋಗಿದ್ರ ಅಂತಲ್ಲ, ಏನಾಯಿತು ಸರ್ ಅಂತ. ಖಂಡಿತವಾಗ್ಲೂ ನಿಮಗೆಲ್ಲ ತಿಳಿಸ್ಕೊಡ್ತೇನೆ ಏನಾಯಿತು ಅಂತ. ಇದ್ರ ಬಗ್ಗೆ ನಾನು ಡೇಟ್ನು ಕೂಡ ವಿಡಿಯೋ ಹೇಳಿತಿಲ್ಲ. ನೆನ್ನೆ ದಿನ ಬರಬೇಕು, ರಾಮ್ಲಿಂಗ್ ರೆಡ್ಡಿ ಸಾಹೇಬರು ಆಫೀಸ್ ಹತ್ರ ಬರಬೇಕು ಅಂತಲೂ ಕೂಡ ನಾನು ವಿಡಿಯೋಗಳನ್ನ ಮಾಡಿಕ್ಕಿಲ್ಲ. ಕ್ಯಾಸುವಲ್ ಆಗಿ ಬೇರೆ ಟೀಮು ಏನಿತ್ತು, ನವೀನ್ ಅವ್ರ ಟೀಮು, ಅವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಕರೆ ಕೊಟ್ಟಿದ್ರಂತೆ. ವಾಟ್ಸಪ್ ಗ್ರೂಪಲ್ಲಿ ಇರೋರಿಗೆ ಆ ವಾಟ್ಸಪ್ ಗ್ರೂಪಲ್ಲಿ ಒಂದು 400 - 450 ಜನ ಏನೋ ಇದ್ದಾರೆ. ಅದರಲ್ಲಿ ಬನ್ನಿ, ಆದಷ್ಟು ಒಂದು 100-150 ಜನ ಬನ್ನಿ ಅಂತ ಕರೆ ಕೊಟ್ಟಿರಂತೆ. ಆದರೆ ಬಂದಿತ್ತೆ 40 - 50 ಜನ ಅಷ್ಟೇ. ಅರ್ಥ ಆಯ್ತಾ? ನಾನು ಕೂಡ ಯಾವುದೇ ರೀತಿ ವಿಡಿಯೋ ಮಾಡಿ ತಿಳಿಸಿತ್ತಿಲ್ಲ ಇಂಥ ದಿನ ರಾಮ್ಲಿಂಗ್ ರೆಡ್ಡಿ ಆಫೀಸ್ ಹತ್ರ ಬನ್ನಿ ಅಂತ. ಇರಲಿ, ಪರವಾಗಿಲ್ಲ. ನೆನ್ನೆ ದಿನ ಏನು ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವೆಲ್ಲ 40 - 50 ಜನ ಸೇರಿದ್ವಿ. ರಾಮ್ಲಿಂಗ್ ರೆಡ್ಡಿ ಆಫೀಸ್ ಹತ್ರ ಹೋಗಿದ್ವಿ. ಕೋರಮಂಗಲದಲ್ಲಿರುವಂಥ ರಾಮ್ಲಿಂಗ್ ರೆಡ್ಡಿ ಆಫೀಸ್ ಹತ್ರ ಹೋಗಿದ್ವಿ. ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಏನು ರೆಸ್ಪಾನ್ಸ್ ಮಾಡಿದ್ರು ಅಂತ ನೀವೆಲ್ಲ ಕೇಳ್ಬೋದು. ಸರ್ ಏನಾಯ್ತು ಸರ್, ಏನು ಬೆಳವಣಿಗೆ ಅಂತ ಹೇಳಿದ್ರೆ, ನಮ್ಮ ಎದುರುಗಡೆನೆ ಅಕ್ರಮ್ ಸಾಹೇಬ್ರಿಗೆ ಫೋನ್ ಮಾಡಿ ಆದಷ್ಟು ಬೇಗ ಫೈಲ್ನ ಮೂವ್ ಮಾಡಿ, ಫುಟಪ್ ಮಾಡಿ ಅಂತ ಹೇಳಿದ್ರು. ನಮ್ಮ ಎದುರುಗಡೆ ಅಕ್ರಮ್ ಸಾಹೇಬ್ರಿಗೆ ಮೊದಲೆಲ್ಲ ಅಕ್ರಮ್ ಸಾಹೇಬ್ರ ಹತ್ರ ಹೋದರೆ ರಾಮ್ಲಿಂಗ್ ರೆಡ್ಡಿ ಸರ್ ಕೈಲಿ ಒಂದು ಸಲ ಹೇಳಿಸ್ರಪ್ಪ, ನೀವು ರಾಮ್ಲಿಂಗ್ ರೆಡ್ಡಿ ಸಾಹೇಬ್ರಿಗೆ ಒಂದು ಸ್ವಲ್ಪ ಹೇಳಿ, ಆದಷ್ಟು ಮನವೊಲಿಸೋನ ಕೆಲಸನ ಮಾಡಿ ಅಂತ ಅವರು ರಾಮ್ಲಿಂಗ್ ರೆಡ್ಡಿ ಸಾಹೇಬ್ರ ಮೇಲೆ ಎತ್ತಾಕ್ತಿದ್ರು. ಇವಾಗ ನಮ್ಮ ಎದುರುಗಡೆನೆ ಏನು ಅಕ್ರಮ್ ಸಾಹೇಬ್ರಿಗೆ ಫೋನ್ ಮಾಡಿ ಆದಷ್ಟು ಫೈಲ್ನ ಫುಟಪ್ ಮಾಡಿ, ನನ್ನ ಕಡೆಯಿಂದನೇ ಫುಟಪ್ ಮಾಡಿ ಅಂತ ನಮಗೆ ಭರವಸೆ ಕೊಟ್ಟರು. ಆದಷ್ಟು ಬೇಗ ಆಗುತ್ತೆ ಹೋಗಿ ಅಂತ ಭರವಸೆ ಕೊಟ್ಟರು ಸ್ನೇಹಿತರೆ. ಅರ್ಥಾಯ್ತಾ? ನಂತರ ನಾವು ಹೆಡ್ ಆಫೀಸ್ಗೆ ಹೋದ್ವಿ. ಹೆಡ್ ಆಫೀಸಲ್ಲೂ ಕೂಡ ಏನು ಆಫೀಸರ್ಗಳು ಬಂದು, ನಾವು ಏನು ಕಾಂಪೌಂಡ್ ಸರೌಂಡ್ ಒಳಗಡೆ ನಿಂತಿದ್ವಿ, ನಮ್ಮನ್ನು ಸಾಲು ಉದ್ಲಕ್ಕೆ ನಿಂತ್ಕೊಂಡ್ರಪ್ಪ ಅಂತೇಳಿ ಹೇಳಿ ಆದಷ್ಟು ನಾವು ಕೂಡ, ನಮಗೂ ಸಿಬ್ಬಂದಿ ವರ್ಗ ತುಂಬ ಅವಶ್ಯಕತೆ ಇದೆ. ರಾಮ್ಲಿಂಗ್ ರೆಡ್ಡಿ ಸಾಹೇಬರು ಅದೇ ಹೇಳಿದ್ದು, ನಮಗೂ ಸಿಬ್ಬಂದಿಗಳ ಅವಶ್ಯಕತೆ ತುಂಬ ಇದೆ, ನಾವು ಓಡಿಸೋಕ್ಕಾಗುತ್ತಾ ಬಸ್ನ ಅಂತಲೂ ಕೂಡ ಹೇಳಿದ್ರು. ನೀವೇ ಓಡಿಸ್ಬೇಕು. ಮಾಸ್ ಕಾರ್ಡ್ನು ಕೂಡ ಏನು ಮೊಬೈಲಲ್ಲಿ ಏನು ಅವ್ರ ಮಾಸ್ ಕಾರ್ಡ್ ಇತ್ತು, ಸರ್ ನಾನು 45 ಹೊಡೆದೀನಿ, ಕೆಲಸ ಆಗಿಲ್ಲ, ಕೊಡಪ್ಪ ನಿಮ್ಮ ಮಾಸ್ ಕಾರ್ಡು ನೋಡಿ, ಆಯಿತು ಆದಷ್ಟು ಬೇಗ ಫೈಲ್ನ ಫುಟಪ್ ಮಾಡೋಕ್ಕೆ ಕೇಳ್ತೀನಿ ಅಂತ ಹೇಳಿ ಅಕ್ರಮ್ ಸಾಹೇಬ್ರಿಗೆ ಫೋನ್ ಮಾಡಿದ್ರು. ನಾವು ತದನಂತರ ಅಲ್ಲಿಂದ ನಾವು ಫೈಲ್ ಏನು ಫುಟಪ್ ಮಾಡೋದು ನೋಡ್ಕೊಳಕ್ಕೆ ಅಂತೇಳಿ ನಾವು ಹೆಡ್ ಆಫೀಸ್ಗೆ ಹೋದ್ವಿ. ಹೆಡ್ ಆಫೀಸಲ್ಲಿ ನಾವು ಏನು ಕಾಂಪೌಂಡ್ ಬೈ ಪಾರ್ಕಿಂಗ್ ಇದೆ ಅಲ್ಲಿ ನಿಂತಿದ್ವಿ. ಆಗ ಇಬ್ಬರು ಆಫೀಸರ್ಗಳು ಬಂದು ಆದಷ್ಟು 10 - 15 ದಿನ ಟೈಮ್ ಕೊಡಿ, ಎಲ್ಲ ಕೂಡ ಸಿದ್ಧ ಆಗ್ತಾಯಿದೆ, ಆದಷ್ಟು ಕಾಯಿರಿ, ದೇವರಿದ್ದಾನೆ, ನಿಮಗೆ ವರ ಸಿಕ್ಕೇ ಸಿಗುತ್ತೆ. ಅಲ್ಲೇನು ದೇವಸ್ಥಾನ ಇದೆಯೋ ಕಾಂಪೌಂಡು ಒಳಗಡೆ ನಿಮಗೆ ವರ ಸಿಕ್ಕೇ ಸಿಗುತ್ತೆ. ಒಂದು ಸ್ವಲ್ಪ ದಿನ ಕಾಯಿರಿ, ಒಂದು 10-15 ದಿನ ವೆಯ್ಟ್ ಮಾಡಿ, ಎಲ್ಲ ನಡೀತಾ ಇದೆ ಅಂತ ಹೇಳಿದ್ರು ಸ್ನೇಹಿತರೆ. ಇಲ್ಲಿ ತನಕ ಇದೆ ಮಾಹಿತಿ. ಈಗ ನಾವೇನಪ್ಪ ಅಂತ ಹೇಳಿದ್ರೆ ಫೈಲ್ನ ಫುಟಪ್ ಮಾಡಬೇಕು. ಯಾವ ಥರ ಫೈಲ್ನ ಫುಟಪ್ ಮಾಡೋದು? ಈಗ ನೀವು ಬಂದಿದ್ರಲ್ಲ 50 - 40 ಜನ, 40 - 50 ಜನ ಆ ಥರನಾ? ಇಲ್ಲ ಸರ್, ಫೈಲ್ ಫುಟಪ್ ಆಗ್ತಾಯಿದೆ, ಮತ್ತೆ ಅಭ್ಯರ್ಥಿಗಳು ಸೇರ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಸೇರಬೇಕು. ಅರ್ಥ ಆಯ್ತಾ? ಮುಂದಿನ ದಿನಗಳಲ್ಲಿ ಆಲ್ರೆಡಿ 80% ಕಂಪ್ಲೀಟ್ ಆಗಿಬಿಟ್ಟಿದೆ. 80% ಕಂಪ್ಲೀಟ್ ಆಗಿದೆ, ಇನ್ನು 20% ಅಷ್ಟೇ ಬಾಕಿ ಇರೋದು. ಈ 20%ಗೂ ಹೋರಾಡಬೇಕು ನಾವು. ಏನು 20% ಬ್ಯಾಲೆನ್ಸ್ ಇದೆ ಅದಕ್ಕೋಸ್ಕರನೂ ಹೋರಾಡಬೇಕು. ನಿಮ್ಗೆ ಗೊತ್ತಿರಲಿ, ಇದು ಮುಂದಿನ ದಿನಗಳಲ್ಲಿ ಕರೆ ಕೊಡ್ತೀವಿ. ಡೇಟ್ ಯಾವಾಗ ಅಂತ ರಾಮ್ಲಿಂಗ್ ರೆಡ್ಡಿ ಸಾಹೇಬ್ರನ್ನ ಭೇಟಿ ಆಗೋದು ನಾನು ವಿಡಿಯೋನು ಕೂಡ ಮಾಡಿ ಹೇಳ್ತೀನಿ ನಿಮಗೆಲ್ಲ. ಆದಷ್ಟು ದಯವಿಟ್ಟು, ಈಗೇನು 30 - 40 ಜನ ಬಂದಿದ್ರೆ ಅಷ್ಟು ಸಾಕಾಗಲ್ಲ. ಮಿನಿಮಮ್ 300 - 400 ಜನ, 400 - 500 ಜನ ಬಂದರೆ ಖಂಡಿತ ಇನ್ನೇನು 20% ಬಾಕಿ ಇದೆ ಅದನ್ನು ಕೂಡ ಆದಷ್ಟು ಬೇಗನೆ ಫುಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರಲಿ, ಈ ಕೆಲವೇ ದಿನಗಳಲ್ಲೇ ಆಗುತ್ತೆ. ಹಾಗನ್ನು ಕೂಡ ನೀವು ಸ್ಟ್ರೆಂತ್ ತೋರಿಸಿದ್ರೆ ಆದಷ್ಟು ಇನ್ನೂ ಫೈಲು ಬೇಗ ಮೂವ್ ಆಗುತ್ತೆ. ನಿಮಗೆ ಗೊತ್ತಿರಲಿ, ಅರ್ಥ ಆಯ್ತಾ? ಆಮೇಲೆ ನೆನ್ನೆ ದಿನ ಯಾರ್ಯಾರು 40 - 50 ಜನ ಬಂದಿದ್ದೀರಾ, ನಿಮಗೆಲ್ಲ ಕರ್ನಾಟಕದಿಂದ ಯಾರ್ಯಾರು ಬಂದಿದ್ರ, ತುಂಬ ಬೀದರಿಂದನೂ ಬಂದಿದ್ರು, ಗುಲ್ಬರ್ಗದಿಂದನೂ ಬಂದಿದ್ರು, ಬೆಳಗಾಮಿಂದನೂ ಬಂದಿದ್ರು, ಚಾಮರಾಜನಗರದಿಂದನೂ ಬಂದಿದ್ರು, ನಿಮಗೆಲ್ಲ ನನ್ನ ಕಡೆಯಿಂದ ಕೋಟಿ ಧನ್ಯವಾದಗಳು.
ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬ ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದು ನೆನ್ನೆ ಒಂದು ಹೋರಾಟಕ್ಕೆ ಸಹಕರಿಸಿದಂಥ ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ್ದಕ್ಕೆ. ಗೊತ್ತಿದ್ದು ಬರ್ದಿರೋದು ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿದ್ದು ಅಯ್ಯೋ ಅವನಿಗೂ ಆಗದಿರೋದು ನನಗಾಯ್ತಿದ್ದ, ನಂದು 45 ಇದೆ, ನನಗೂ ಆಗಬೇಕು, ನಾನೇ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅನ್ನೋರ್ಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪರವಾಗಿಲ್ಲ. ಸ್ನೇಹಿತರೆ, ಇಲ್ಲಿ ಇಷ್ಟಿದೆ ಮಾಹಿತಿ. ನೆಕ್ಸ್ಟು ನವೀನ್ ಅವ್ರು ಏನು ಮಾತಾಡ್ತಾರೆ ಅದನ್ನು ಕೇಳೋಣ, ನೋಡ್ಕೊ ಬನ್ನಿ. ನೆಕ್ಸ್ಟ್ ಮಾಡಿದ್ದಕ್ಕೆ ನಾವು ಸತತವಾಗಿ 6 ತಿಂಗಳು ಇನ್ನೇನು ಹತ್ರ ಒಂದು ವರ್ಷ ಆಗ್ತಾ ಇದೆ. 1 ವರ್ಷನೂ ಸಾಹೇಬ್ರ ಹತ್ರ, ರಾಮಲಿಂಗಡಿ ಸಾಹೇಬ್ರ ಹತ್ರ ಎಲ್ಲರೂ ಸತತವಾಗಿ ಹೋಗ್ತಾ ಇದ್ದೀವಿ. ಹೋಗೋದು ಎಷ್ಟು ಜನ? 10 ಇಂದ 15 ಜನ ಹೋಗ್ತಾ ಇದ್ವಿ, 8 ಜನ ಹೋಗ್ತಾ ಇದ್ವಿ. ಅವಾಗ ಅವ್ರು ಏನು ಹೇಳ್ತಾಯಿದ್ರು ಅಂದರೆ, ನೋಡಪ್ಪ ನನ್ನ ಸಲ ಇರೋದು ಇಷ್ಟೇನೆ ಅಂತ ಹೇಳ್ತಾಯಿದ್ರು. ಆಮೇಲೆ ಹೆಡ್ ಆಫೀಸ್ ಹತ್ರ ಬರ್ತಾಯಿದ್ವಿ. ಹೆಡ್ ಆಫೀಸ್ ಹತ್ರ ಬಂದಾಗ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಏನಾದರೂ ಕೇಳಿದ್ರೆ, ನೋಡಪ್ಪ ಅವ್ರು ಪರ್ಮಿಷನ್ ಕೊಡಬೇಕು, ನಾವು ಆಲ್ರೆಡಿ ಹಾಕಿದ್ದೀವಿ, ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟರೆ ನಾವು ತೊಗೊಳ್ತೀವಿ ಅಂತ ಹೇಳಿದ್ರು. ಅದೇ ಇವತ್ತು ನಾವು 50 ಜನ ಬಂದು 50ರಿಂದ 60 ಜನ ಇದ್ದೀವಿ. 50ರಿಂದ 60 ಜನ ಬಂದಿರೋದ್ರಿಂದ ರಾಮಲಿಂಗಡಿ ಸಾಹೇಬ್ರು ಏನು ಹೇಳಿದ್ದಾರೆ ಅಂದರೆ, ಇಮಿಡಿಯೇಟ್ಲಿಯಾಗಿ ಅಕ್ರಮ್ ಪ್ರಸಾದ್ ಸಾಹೇಬ್ರಿಗೆ ಇಮಿಡಿಯೇಟ್ಲಿಯಾಗಿ ಅವರು ಕಾಲ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ, ನೋಡ್ರಪ್ಪ ಇವರು NWಗೆ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ, KSRTCಯಿಂದ NWಗೆ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ, ಮತ್ತು ರಿಟೈರ್ ಎಷ್ಟು ಜನ ಆಗಿದ್ದಾರೆ, ಅವ್ರನ್ನೆಲ್ಲ ಪರಿಗಣನೆ ತಗೊಂಡು ಎಷ್ಟು ಜನ ಬಿಟ್ಟೋಗಿದ್ದಾರೆ ಅಂತ ಲೆಕ್ಕಾಚಾರ ತಗೊಂಡು ಈ 545 ಪೋಸ್ಟಿಗೆ ಅದು ನನ್ನ ಲೆಟ್ರ್ ಪ್ಯಾಡಲ್ಲೇ ನೀವು ಹಾಕಿ ಅಂತ ಹೇಳಿದ್ದಾರೆ. ಯಾರಿಗೆ? ಅಕ್ರಮ್ ಪ್ರಸಾದ್ ಸರ್ಗೆ. ಅವರು ಆಲ್ರೆಡಿ ಲತಾ ಮೇಡಮ್ಗೂ ಇನ್ಫಾರ್ಮ್ ಮಾಡಿದ್ದಾರೆ. ಇವತ್ತು 11 ಗಂಟೆ ಒಳಗಡೆಗೆ ಇಲ್ಲ 12 ಗಂಟೆಗೆ ನೀವು ಲೆಟ್ರ್ ಹೆಡ್ ರೆಡಿ ಮಾಡಿದ್ದೀರಿ, ನಾನು ಬಂದು ಸೈನ್ ಹಾಕ್ತೀನಿ, ಆರ್ಥಿಕ ಇಲಾಖೆಗೆ ಕಳಿಸಿ ಅದನ್ನ ನಾನು ಅಪ್ರೂವಲ್ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿದರು. ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋ ಉದ್ದೇಶ ಏನಂದರೆ, ನೀವು ಒಂದು ದಿನದಕ್ಕೋಸ್ಕರ ನೀವು ವರ್ಷದ ಜೀವನನೇ ಕಳೀತಾ ಇದ್ದೀರಾ. ನಿಮ್ಮ ಭವಿಷ್ಯ ಇರೋದ್ರೂ KSRTC ಇಲಾಖೆಯಲ್ಲಿ ನೀವು ಒಂದು ಕನಸು ಕಂಡ್ಕೊಂಡಿದ್ದೀರಾ. ಏನೋ ನಾ KSRTCಲಿ ನಾನು ಲೈಫ್ ಲಾಂಗು ಒಂದು ಸೆಕ್ಯೂರ್ ಜಾಬ್ ಬೇಕು ಅನ್ನೋ ಉದ್ದೇಶಕ್ಕಾಗಿ ನೀವು ಬೇರೆ ಒಂದು ದಿನದಲ್ಲಿ ಒಂದು ಡ್ರೈವಿಂಗ್ ಮಾಡ್ತಾಯಿದ್ದೀರೋ, ಇಲ್ಲಾಂದರೆ ಹೊಲದಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ದೀರಲ್ಲ, ತೋಟದಲ್ಲಿ ಮಾಡ್ತಾಯಿದ್ದೀರೋ, ಇಲ್ಲ ಆಟೋ ಓಡಿಸ್ತಾಯಿದ್ರೋ, ಕಾರ್ ಓಡಿಸ್ತಾಯಿದ್ರೋ ಗೊತ್ತಿಲ್ಲ. ಆದರೆ ಒಂದು ದಿನ ಬರೋಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಯಾವ ರೀತಿ? ಆದಷ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಬ್ಬನು ಇನ್ನು 10ರಿಂದ 15 ದಿನದ ಒಳಗಡೆಗೆ ಮತ್ತೆ ರಾಮಲಿಂಗಡಿ ಸಾಹೇಬ್ರ ಹತ್ರ ಭೇಟಿ ಮಾಡಬೇಕಾದ್ರೆ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ, ಕಮ್ಮಿ ಅಂದ್ರೂ 500ರಿಂದ 600 ಜನ ದಯವಿಟ್ಟು ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಗ್ರೂಪಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರು ಬರೋಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಕೈಯಲ್ಲಿ ಆ ಯೋಗ್ಯತೆಯೇ ಇಲ್ಲಪ್ಪ ನನ್ನ ಕೈಯಲ್ಲಿ ಬರೋಕ್ಕಾಗಲ್ಲ, ನನ್ನ KSRTC ಕೆಲಸನೇ ಬೇಡ ಅಂದರೆ ದಯವಿಟ್ಟು ಗ್ರೂಪಿಂದ ಎಕ್ಸಿಟ್ ಆಗಿ. ಆಮೇಲೆ KSRTC ಬಗ್ಗೆ ಬೇರೆ ಎಲ್ಲೂ ನೀವು ಯಾವುದೇ ರೀತಿ ಚರ್ಚೆ ಮಾಡೋಕ್ಕೋಗ್ಬೇಡಿ. ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಅನ್ನೋಕ್ಕೋಗ್ಬೇಡಿ. ಯಾಕಂದರೆ ನಿಮ್ಮ ಆ ಯೋಗ್ಯತೆನ ಕಳ್ಕೊಬಿಟ್ಟಿದ್ದೀರಾ. ಯಾಕಂದರೆ ಕೆಲಸ ಎಲ್ಲರಿಗೂ ಅವಶ್ಯಕತೆ ಇರೋದ್ರಿಂದ ನಾವು ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಇದೆ. ಅದಕ್ಕಾಗಿ ದಯವಿಟ್ಟು ಪ್ರತಿಯೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು 10ರಿಂದ 15 ದಿವಸ ಒಳಗಡೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಆವತ್ತಿನ ದಿನ ಪ್ರತಿಯೊಬ್ಬರು ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೇ ನನ್ನ ಮಾಹಿತಿ ಇರೋದು. ಇವಾಗ ಮಾತಾಡ್ತೀನಿ. ನೋಡೋರಲ್ಲ ಸ್ನೇಹಿತರೆ, ಇಷ್ಟೇ ಮಾಹಿತಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇನ್ನೇನು 20% ಬಾಕಿ ಇದೆ, ಅದಕ್ಕೋಸ್ಕರನೇ ಹೋರಾಟ ಮಾಡೋಣ. ಹೋರಾಟ ಅಂತ ಹೇಳಿದ್ರೆ ಸ್ಟ್ರೈಕ್ ಅಲ್ಲ, ಜಸ್ಟ್ ನಾವು ಸ್ಟ್ರೆಂತ್ ತೋರಿಸೋದು. ನಾವು 400 ಜನ ಹೋಗಿ ಹೆಡ್ ಆಫೀಸ್ ಮುಂದೆ ನಿಂತ್ಕೊಂಡ್ರೆ ಅಥವಾ ರಾಮಲಿಂಗ ರೆಡ್ಡಿ ಸಾಹೇಬ್ರ ಮುಂದೆ ನಿಂತ್ಕೊಂಡ್ರೆ ನಮಗೆ ನ್ಯಾಯ ಸಿಗುತ್ತೆ. ಅರ್ಥ ಆಯ್ತಾ ನಿಮಗೆ? ನಾವೇನು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡೋಣ ಬನ್ನಿ 400ರಿಂದ 500 ಜನ ಅಂತ ನಾವೇನು ಕರಿತಾ ಇಲ್ಲ. ನಮಗೆ ಸ್ಟ್ರೆಂತು ತೋರಿಸ್ಬೇಕು. ನಮಗೆ 545 ಜನಕ್ಕೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೆಡ್ ಆಫೀಸ್ ಮುಂದೆನೇ ಆಗಲಿ ಅಥವಾ ರಾಮಲಿಂಗ ರೆಡ್ಡಿ ಸಾಹೇಬ್ರು ಆಫೀಸ್ ಮುಂದೆನೇ ಆಗಲಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಅರ್ಥ ಆಯ್ತಾ? ಇಷ್ಟು ಮಾಹಿತಿ. ಮುಂದೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತವಾಗ್ಲೂ ನಿಮಗೆಲ್ಲ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC.